ಸ್ವಾಗತ. ನಾನು ಇವತ್ತು ಅಪ್ಕಮಿಂಗ್ ನೋಟಿಫಿಕೇಷನ್ ಅಂದರೆ ಏನು ಹೊಸದಾಗಿ ನೋಟಿಫಿಕೇಷನ್ ಬಿಡುಗಡೆ ಆಗ್ತಾವೆ ನೋಡಿ, ಅದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ಓಕೆ, ಅದಕ್ಕಿಂತ ಮುಂಚೆ ಇವಾಗ ಪ್ರಚಲಿತದಲ್ಲಿ ಅಪ್ಲಿಕೇಶನ್ಗಳು ಸ್ಟಾರ್ಟ್ ಆಗಿದೆ. ಓಕೆ, ಅಂದರೆ ಈಗ ಸಂಬಂಧಪಟ್ಟಿರುವಂಥದ್ದು ಮೊದಲನೇದಾಗಿ ನೋಡಿ, ನಮ್ಮೊಂದು ವಾಟ್ಸಪ್ ಗ್ರೂಪ್ ಇದೆ ಮತ್ತು ಟೆಲಿಗ್ರಾಮ್ ಯಾವುದಕ್ಕೂ ಬೇಕಾದರೂ ಜಾಯ್ನ್ ಆಗಿ ಅಪ್ಲಿಕೇಶನ್ ಹಾಕೋರಿಗೆ ಮಾತ್ರ. ಓಕೆ, ಇನ್ನು ನೆಕ್ಸ್ಟ್ ನೋಡಿ, ಕರ್ನಾಟಕದಿಂದ UGCET ಆ್ಯಂಡ್ UPSC. ಓಕೆ, UPSC ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಒಂದು ಅಪ್ಲಿಕೇಶನ್ಗೆ 80 ರೂಪಾಯಿ ಚಾರ್ಜಸ್ ಮಾಡ್ತೀವಿ. ಓಕೆ, ಇನ್ನು ಗ್ರೂಪ್ ಡಿ ರೈಲ್ವೆ ಅಪ್ಲಿಕೇಶನ್ನು. ಓಕೆ, 1, 2, 3 ಇನ್ನು ಮತ್ತು ಇನ್ನೊಂದು ಸಂಬಂಧಪಟ್ಟದ್ದು ಗ್ರೂಪ್ ಸಿ ಪೋಸ್ಟ್ಗಳು ಸೆಂಟ್ರಲ್ ಫಾರ್ಮ್ ಗೌರ್ಮೆಂಟಲ್ಲಿ. ಓಕೆ, ಅದು DGFM ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಅದರ ಸಂಬಂಧಪಟ್ಟ ಮಾಹಿತಿಗಳನ್ನ ಹಾಕಿದ್ದೀವಿ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಕೂಡ ಹಾಕ್ಬೋದು. ಇನ್ನು ನೋಡಿ, UPSCಗೆ ಸಂಬಂಧಪಟ್ಟಂಗೆ ಡಾಕ್ಯುಮೆಂಟ್ಸ್ ಏನು ಬೇಕಂದರೆ ಭಾಳಷ್ಟು ಜನ ಕೇಳಿದರೆ. ಓಕೆ, SSLC, ನಿಮ್ಮ ಆಧಾರ್ ಕಾರ್ಡು, PUC, ಡಿಗ್ರಿ, ಮಾರ್ಕ್ಸ್ ಕಾರ್ಡ್ಗಳು ಆ್ಯಂಡ್ ನಿಮ್ಮ ಒಂದು ಪೇರೆಂಟ್ಸ್ ಆಧಾರ್ ಕಾರ್ಡ್ ಆ್ಯಂಡ್ ಪ್ಯಾನ್ ಕಾರ್ಡ್ ಆ್ಯಂಡ್ ಯುವರ್ಸ್ ಪಾನ್ ಕಾರ್ಡ್ ಅಂದರೆ ನಿಮ್ಮ ಪ್ಯಾನ್ ಕಾರ್ಡ್ ಸೈನು, ಇಮೇಜು ಆ್ಯಂಡ್ ನಿಮ್ಮ ರಿಲ್ಯಾಕ್ಸೇಷನ್ ಸರ್ಟಿಫಿಕೇಟ್ಗಳು ಏನೇನಿದೆ. ಸಪೋಸ್ ಕ್ಯಾಟಗರಿ ವಿತ್ ಏನಾದರೂ PWD, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಏನಾದರೂ ಇದ್ದರೆ ಅದ್ರ ಬಗ್ಗೆ. ಇನ್ನು ಈಶಾನ್ಯ ರಾಜ್ಯಗಳಿದ್ದರೆ ಹಿಯರಿಂಗ್ ಕ್ಯಾಪ್ಟ್, ಹಾಗಾಗಿ ಇದನ್ನು ಕನ್ಸಿಡರ್ ಮಾಡಲ್ಲ. ಇನ್ನು ಅಚೀವ್ಮೆಂಟ್ಸಿಗೆ ಸಂಬಂಧಪಟ್ಟ ಸರ್ಟಿಫಿಕೇಟ್ಗಳು ಏನಾದರೂ ಇದ್ದರೆ ಅದನ್ನು ಕೂಡ ಮೆನ್ಷನ್ ಮಾಡೋಕ್ಕಾಗುತ್ತೆ. ಓಕೆ, ಇನ್ನು ಹಲವಾರು ಡಾಕ್ಯುಮೆಂಟ್ಸ್ಗಳು ಅಂದರೆ ನಿಮ್ಮ OBC annexure ಅಂತ ಬರುತ್ತೆ. ನಿಮ್ಮ ತಂದೆ ತಾಯಿ ಒಂದು ಇನ್ಕಮ್ ಸಂಬಂಧಪಟ್ಟಂಥ ದಾಖಲೆಗಳು. ಸಪೋಸ್ ನೀವೇನಾದರೂ ನಿಮ್ಮ ತಂದೆ ಗೌರ್ಮೆಂಟ್ ಜಾಬ್ ಹೋಲ್ಡರ್ ಆಗಿದ್ದರೆ ITR ಫೈಲ್ ಏನು ಮಾಡಿರ್ತಾರೆ ನೋಡಿ, ITR. ಓಕೆ, ಅದು ಸತತ 3 ವರ್ಷಗಳ ಮಾಹಿತಿ ಬೇಕಾಗುತ್ತೆ. ಮತ್ತು ಪ್ರೀವಿಯಸ್ ಅಟೆಂಪ್ಟ್ ಏನಾದರೂ ಕೊಟ್ಟಿದ್ದರೆ ಅದಕ್ಕೆ ಸಂಬಂಧಪಟ್ಟ ಪ್ರೀವಿಯಸ್ ಇಯರ್ ಒಂದು ರೋಲ್ ನಂಬರ್ಸ್ಗಳೆಲ್ಲ ಕೇಳ್ತಾರೆ. ಓಕೆ, ಇವಾಗ ನಾವು ಅಪ್ಲಿಕೇಶನ್ ನೋಡೋಣ. ಓಕೆ ನೋಡಿ, ನಾನು ಆ್ಯಕ್ಚುಲಿ ಇವತ್ತು KE ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ದೀನಿ. ಅದರಲ್ಲಿ SD, FDA ಮತ್ತು ಸಾರಿಗೆ ಇಲಾಖೆ ಸಂಚಾರ ನಿರೀಕ್ಷಕರು ಎಲ್ಲ ಆಲ್ಮೋಸ್ಟ್ ಎಲ್ಲ ಹುದ್ದೆಗಳನ್ನ ಡಿಸ್ಕಸ್ ಮಾಡೋಣ. ಓಕೆ, ಕೆಲವೊಂದು ಆಲ್ರೆಡಿ ನೋಟಿಫಿಕೇಷನ್ಗಳು ಹೊರಡಿಸಿದೆ, ಬಟ್ ಅಧಿಕೃತವಾಗಿಲ್ಲ. ಮಾಹಿತಿಗಳು ಸೋರಿಕೆ ಆಗಿವೆ. ಅಂದರೆ ಬರೀ ಪೋಸ್ಟ್ಗಳು ಖಾಲಿ ಇದ್ದಾವೆ, ಅದನ್ನು ಪ್ರಕಟಿಸ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇನ್ನೂ ಅಫಿಷಿಯಲಾಗಿ ಹೊಸದಾಗಿ ಇನ್ನೂ ಅನೌನ್ಸ್ ಆಗಿಲ್ಲ. ಓಕೆ, ಇನ್ನು ಎಷ್ಟೆಷ್ಟು ಪೋಸ್ಟ್ಗಳಿದಾವೆ ಅಂತ ನೋಡೋದಾದರೆ, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ನಿರ್ದೇಶನಾಲಯ ಇಲ್ಲಿ 44 ಪೋಸ್ಟ್ಗಳಿದ್ದಾವೆ. ಆ್ಯಂಡ್ ವಾಯು ಸಾರಿಗೆಯಲ್ಲಿ 750. ಆ್ಯಂಡ್ ನೋಡಿ, ಕರ್ನಾಟಕ ಸೋಪ್ MSIL ನಿಯರ್ಲಿ 38. ಇನ್ನು ಕಲ್ಯಾಣ ಕರ್ನಾಟಕದಲ್ಲಿ 1752 ಪೋಸ್ಟ್ KSRTC. ಓಕೆ, ಇನ್ನು ಬೆಂಗಳೂರು ಡೆವಲಪ್ಮೆಂಟಲ್ಲಿ 25 ಪೋಸ್ಟು FDA, SD, CRC. ಓಕೆ, ಇನ್ನು FDAದಲ್ಲಿ ಓಕೆ ಇದ್ಯಾವುದು ಭಾರತ ಕಾನೂನು ರೀತಿ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ ಅಂದರೆ FDA, SDA. ಓಕೆ, ಇವನು ಕೂಡ. ಬಟ್ ನಾಗರಿಕ ಸೇವಾ ನೇರ ನೇಮಕಾತಿ. ಇನ್ನು ಅಧಿಕಾರಿ ಮಾರುಕಟ್ಟೆ MSIL ಸಂಬಂಧಪಟ್ಟಂಥ ಮಾಹಿತಿ. ಓಕೆ, ಡಿಸ್ಕಸ್ ಮಾಡಿದ್ದೇನೆ. ಆ್ಯಂಡ್ ಗ್ರಂಥಪಾಲಕ ನೋಡಿ, ಲೈಬ್ರರಿ ಸೈನ್ಸಲ್ಲಿ. ಓಕೆ, ಲೈಬ್ರರಿ ಸೈನ್ಸ್ ಯೂನಿವರ್ಸಿಟಿ ಮುಗಿಸಿರ್ಬೇಕು. ಓಕೆ, ಓಕೆ ಇಷ್ಟ ಮಾಹಿತಿಗಳು ಇರಲೇಬೇಕು. ಗ್ರೂಪ್ ಸಿ ಪೋಸ್ಟ್ MSc ಲೈಬ್ರರಿ ಸೈನ್ಸ್. ಓಕೆ, ಇನ್ನು ನೆಕ್ಸ್ಟು FDA ನೋಡಿ, FDA SD ಟೋಟಲ್ ಸುಮಾರು 750 ಪೋಸ್ಟ್ಗಳಿದ್ದಾವೆ. ಓಕೆ, ಇದು KE ಸಂಬಂಧಪಟ್ಟಿರೋದು. ಇದನ್ನು ಬಿಟ್ಟು ಇನ್ನು ಹೇಳ್ಬೇಕಂದ್ರೆ ನಮ್ಮ ಒಂದು ಕರ್ನಾಟಕ ಸ್ಟೇಟ್ ಪೊಲೀಸಲ್ಲಿ KSPಯಲ್ಲಿ ಒಂದು 300. ಓಕೆ, PSI 600 PSIಗಳನ್ನ 2 ಸೆಟಲ್ ಕರೆದಿದ್ದಾರೆ. ಇನ್ನು ನೆಕ್ಸ್ಟ್ 300 ಆದ ತಕ್ಷಣ ಸುಮಾರು ಒಂದು 3500 ಕಾನ್ಸ್ಟೇಬಲ್ಸ್ ಹುದ್ದೆಗಳನ್ನ ಕರೆಯೋರಿದ್ದಾರೆ. ಓಕೆ, ಇನ್ನು ಇದಾದ ತಕ್ಷಣ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅಂತ ಬರುತ್ತೆ. ನಿಯರ್ಲಿ ಒಂದು 700 ಪೋಸ್ಟ್ಗಳಂದರೆ ಇನ್ಕ್ಲೂಡಿಂಗ್ ESI ಆ್ಯಂಡ್ ಗಾರ್ಡ್. ESI ಅಂದರೆ ಓಕೆ ಅಬಕಾರಿ ಸಬ್ ಇನ್ಸ್ಪೆಕ್ಟರ್, ಆ್ಯಕ್ಚುಲಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅಂತ ಕರೀತಾರೆ. ಇನ್ನು PC ಲೆವೆಲಲ್ಲಿ ಹುದ್ದೆ ಇರುತ್ತೆ. ಇನ್ನೊಂದು ಗಾರ್ಡ್ ಅಂತ, ಅದನ್ನು ಕೂಡ ಎಕ್ಸೈಸ್ ಗಾರ್ಡ್ ಅಂತ ಕರೀತಾರೆ, ಅಬಕಾರಿ ಗಾರ್ಡ್. ಓಕೆ, ಇಷ್ಟು ಇನ್ನೂ ಇರುವಂಥದ್ದು ಮತ್ತು ಇನ್ನು ಪ್ರಚಲಿತ ಅಪ್ಲಿಕೇಶನ್ಗಳಿರುವಂಥದ್ದು. ಓಕೆ, ಯಾರಿಗಾದ್ರೂ ಅಪ್ಲಿಕೇಶನ್ ಇಂಟ್ರೆಸ್ಟ್ ಇದೆ ದಯವಿಟ್ಟು ಮೆಸೇಜ್ ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಮ್ಮ ಅಫಿಷಿಯಲ್ ಚಾನಲ್ ಗ್ರೂಪಲ್ಲಿ ಕೂಡ ಇದೆ. ಓಕೆ, ನೀವು ಜಾಯ್ನ್ ಆಗಿ ಅಲ್ಲಿ ಅಪ್ಲಿಕೇಶನ್ ಡಾಕ್ಯುಮೆಂಟ್ನ ಕಳಿಸಿದ್ರೆ ನಾವು ಅಪ್ಲೈ ಮಾಡಿ ಕೊಡ್ತೀವಿ. ಓಕೆ, ಇವಾಗ ಇನ್ನು UGCETಗೆ ಸಂಬಂಧಪಟ್ಟಂಗೆ ಈ ಒಂದು ಅಪ್ಲಿಕೇಶನ್ಗೆ ನಾವು 100 ರೂಪೀಸ್ ಚಾರ್ಜಸ್ ಮಾಡ್ತಾಯಿದೆ. ಓಕೆ, ಇದು ಬಹಳ ದೊಡ್ಡ ಪ್ರೊಸೆಸ್ ಇರೋದ್ರಿಂದ ಓಕೆ ಯೂಶ್ವಲಿ, ಹಾಗಾಗಿ ನೀವು UGCETಗೆ ಒಂದು ಅಪ್ಲಿಕೇಶನ್ಗೆ 100 ರೂಪಾಯಿ ಚಾರ್ಜಸ್ ಮಾಡ್ತೀವಿ. ಓಕೆ,
ನೋಡ್ತಿದ್ರೆ ನೀವು ಆಧಾರ್ ಕಾರ್ಡ್, ಮೊಬೈಲ್ ನಂಬರು, ಜಿಮೇಲ್, PUC, ಮಾರ್ಕ್ಸ್ ಕಾರ್ಡು ನಿಮ್ಮ ಅವೈಲೇಬಲ್ ಇದ್ದರೆ, ಇನ್ನು ಫೋಟೋ, ಸಿಗ್ನೇಚರು, ಕಾಸ್ಟ್ ಆ್ಯಂಡ್ ಇನ್ಕಮು, ರಿಸರ್ವೇಷನ್ ಸರ್ಟಿಫಿಕೇಟ್ಸ್ಗಳು, ಓಕೆ, ಅದರ್ ಸರ್ಟಿಫಿಕೇಟ್ಸ್ ಅಂದರೆ ನಿಮ್ಮ ಸ್ಕೂಲ್ ಕಲ್ತಿರೋದು ಪ್ರಿವಿಯಸ್ ಸ್ಟಡಿ ಸರ್ಟಿಫಿಕೇಟ್ಗಳು, ಓಕೆ, ಇಷ್ಟು ಮಾಹಿತಿಗಳು ಬೇಕಾಗುತ್ತೆ. ಕೊನೆಯದಾಗಿ ನಮ್ಮ ಒಂದು ಯಾರು ವಾಟ್ಸಪ್ ಗ್ರೂಪಿಗೆ ಅಥವಾ ನಮ್ಮ ಟೆಲಿಗ್ರಾಮ್ ಯಾರು ಜಾಯ್ನ್ ಆಗಿಲ್ಲ, ಈ ಒಂದು QR ಕೋಡ್ ಮೂಲಕನೂ ಅಥವಾ ನಮ್ಮ ಒಂದು ಅಫಿಷಿಯಲ್ ಲಿಂಕ್ ಇದ್ದಾವೆ ಅವುಗಳ ಮುಖಾಂತರ ಜಾಯ್ನ್ ಆಗಿ. ಓಕೆ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಮೈ ಫಾರ್ ದಟ್. ಥ್ಯಾಂಕ್ ಯು.